ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಬಟ್ ಪವಿತ್ರ ಗೌಡ ಪೊಲೀಸರಿಗೆ ಕೊಟ್ಟಂತ ಒಂದು ಶಾಕಿಂಗ್ ನ್ಯೂಸ್ ಏನು? ಆ ಮಾತು ಈಗ ದರ್ಶನ್ಗೆ ಉರುಳಾಗತ್ತಾ? ಗೆಳತಿ ಅಂದವಳೆ ಬುಡಕ್ಕೆ ಬೆಂಕಿ ಇಟ್ಲ ಗೊತ್ತಿಲ್ಲ. ಈ ಪ್ರಕರಣ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಶಿವಣ್ಣ ಅವರು ದರ್ಶನ್ ಅರೆಸ್ಟ್ ಆಗಿದ್ರ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ? ಜಗ್ಗೇಶ್ ಅವರು ಏನು ಟಾಂಗ್ ಕೊಟ್ಟಿದ್ದಾರೆ ನೋಡಿ. ಕೊಲೆ ಕೇಸಲ್ಲಿ ನಟ ದರ್ಶನ್ ಜೈಲುವಾಸ. ದರ್ಶನ್ ವಿರುದ್ಧವೇ ಹೇಳಿಕೆ ನೀಡಿದ್ರ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ 1 ವಾರದಿಂದ ಜೈಲಲ್ಲಿ ದಿನ ದೂಡುತ್ತಿದ್ದಾರೆ. ದರ್ಶನ್ ಗ್ಯಾಂಗ್ ಕಂಬಿ ಎಣಿಸ್ತಾ ಇದೆ. ಈ ಮಧ್ಯೆ ರೇಣುಕಾಸ್ವಾಮಿ ಹತ್ಯೆ ಮಾಸ್ಟರ್ ಮೈಂಡ್ ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಹೌದು, ಕಸ್ಟಡಿಯಲ್ಲಿದ್ದಾಗ ಪೊಲೀಸರ ವಿಚಾರಣೆಯಲ್ಲಿ ಪವಿತ್ರ ಗೌಡ ದರ್ಶನ್ ವಿರುದ್ಧ ಹೇಳಿಕೆ ನೀಡಿದ್ದಾರಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ನಡೆದ ಹಲ್ಲೆ ಬಗ್ಗೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರಂತೆ. ನನ್ನ ಎದುರಲ್ಲೇ ಕೊಲೆಯಾಗಿರುವ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾಗಿ ತನಿಖೆ ವೇಳೆ ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧವಾಗಿಯೇ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಹಾಗಾದ್ರೆ ಕಸ್ಟಡಿಯಲ್ಲಿದ್ದಾಗ ಪೊಲೀಸರ ವಿಚಾರಣೆಯಲ್ಲಿ ಪವಿತ್ರ ಗೌಡ ಹೇಳಿದ್ದೇನು ಅಂತ ನೋಡೋದಾದ್ರೆ, ಪೊಲೀಸರ ಮುಂದೆ ಪವಿತ್ರ ಗೌಡ ಹೇಳಿದ್ದೇನು? ನನ್ನ ಎದುರಲ್ಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ. ನಾನು ಚಪ್ಪಲಿಯಿಂದ ಒಮ್ಮೆ ಥಳಿಸಿ ಸುಮ್ಮನೆ ನಿಂತಿದ್ದೆ. ಈ ವೇಳೆ ದರ್ಶನ್ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ನಾನು ಶೆಡ್ಗೆ ಹೋಗುವುದಕ್ಕಿಂತ ಮುನ್ನವೇ ದರ್ಶನ್ ಅಲ್ಲಿದ್ರು. ಗೆಳೆಯ ದರ್ಶನ್ ವಿರುದ್ಧ ಹೇಳಿಕೆ ದಾಖಲಿಸಿರುವ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ A1 ಆರೋಪಿ ಪವಿತ್ರ ಗೌಡ, ನಾನು ಕೂಡ ಆ ಸ್ಥಳಕ್ಕೆ ಹೋಗಿ ಕೊಲೆಯಾದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದೆ. ಅದಾದ ನಂತರ ನನ್ನ ಸಮ್ಮುಖದಲ್ಲೇ ದರ್ಶನ್ ಅವರು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿರುವಂಥದ್ದು. ಜೈಲಲ್ಲಿ ಮೌನಕ್ಕೆ ಜಾರಿದ ನಟ ದರ್ಶನ್. ಇಂದು ಭಾನುವಾರ ಆಗಿದ್ದರಿಂದ ಯಾರಿಗೂ ನಟ ದರ್ಶನ್ ಭೇಟಿಗೆ ಅವಕಾಶ ನೀಡಿಲ್ಲ. ಪರಪ್ಪನ ಅಗ್ರಹಾರಕ್ಕೆ ವಿಸಿಟರ್ಸ್ಗೆ ಅವಕಾಶ ನೀಡಿಲ್ಲ. ಜೈಲಲ್ಲಿ ನಟ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ನಿನ್ನೆ ಕೆಲ ಆಪ್ತರು ಭೇಟಿಯಾಗಿದ್ರು. ಅಲ್ಲದೆ ಜೈಲು ಸಿಬ್ಬಂದಿಯಾಗಲಿ ಭೇಟಿಗೆ ಬರುವವರ ಜೊತೆಯಾಗಲಿ ನಟ ದರ್ಶನ್ ಮಾತನಾಡಲು ಇಚ್ಛಿಸುತ್ತಿಲ್ಲವಂತೆ. ಹೀಗಾಗಿ ಯಾರೂ ಭೇಟಿಗೆ ಬರದಂತೆ ದರ್ಶನ್ ಮನವಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ಬೇಕು. ಅದು ಬಿಟ್ರೆ ನಾವು ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಬಹುಶಃ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಇಟ್ಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ ಅಷ್ಟೇ. ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ದಯಮಾಡಿ ಯಾರ ವಿಷಯವನ್ನು ಮಾತಾಡೋಣ, ನೇರವಾಗಿ ನಮ್ದೊಂದಿದ್ರೆ ಕೇಳಿ. ಥ್ಯಾಂಕ್ ಯು. ನಂಬರ್ ಪ್ಲೇಟ್ ಮೇಲೆ ದರ್ಶನ್ ಖೈದಿ ನಂಬರ್ 6106 ಸ್ಟಿಕ್ಕರ್. ದರ್ಶನ್ ಅಂಧಾಭಿಮಾನಿಗಳಿಗೆ ಕಾನೂನಿನ ಸಂಕಷ್ಟ. ನಟ ದರ್ಶನ್ ಅಭಿಮಾನಿಗಳ ಅಂಧಾಭಿಮಾನಿಗಳಿಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ದರ್ಶನ್ ಖೈದಿ ನಂಬರ್ 6106 ಅನ್ನ ಸ್ಟಿಕ್ಕರ್ ಮಾಡಿರುವ ಫ್ಯಾನ್ಸ್ ತಮ್ಮ ವಾಹನಗಳಿಗೆ ಅಂಟಿಸಿ ಅತಿರೇಕವಾಗಿ ವರ್ತಿಸಿದ್ದಾರೆ. ನಂಬರ್ ಪ್ಲೇಟ್ ಮರೆಮಾಚಿ ಸ್ಟಿಕ್ಕರ್ ಅಂಟಿಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ RTO ಮುಂದಾಗಿದೆ. ಅಷ್ಟೇ ಅಲ್ಲ, ಕೇಸ್ ಕೂಡ ದಾಖಲಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಏನು ನೋಂದಣಿ ಫಲಕಗಳ ಮೇಲೆ ಯಾವುದೇ ರೀತಿಯಾದ ವಿರೂಪವಾಗಿ ಅಥವಾ ಡಿಸೈನ್ ಆಗಿ ಅಥವಾ ಯಾವುದೇ ರೀತಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ಏನು ಅದಕ್ಕೆ ಒಂದು ಡೈಮೆನ್ಷನ್ ಅಂತ ಕೊಟ್ಟಿದೆ. ಸೊ ಅಕಾರ್ಡಿಂಗ್ಲಿ ನಾವು ಅದನ್ನ ಡಿಸ್ಪ್ಲೇ ಮಾಡಬೇಕು. ಅದು ಬಿಟ್ಟು ಅದ್ರ ಮೇಲೆ ಏನೇ ರೀತಿಯಲ್ಲಿ ವಿರೂಪ ಮಾಡುವಂತಹ ಕಾರ್ಯ ಅಥವಾ ಆ ಥರದ ಒಂದು ಏನು ಡಿಸ್ಪ್ಲೇ ಮಾಡಿಕೊಂಡು ವಾಹನಗಳನ್ನು ಚಲಾವಣೆ ಮಾಡ್ತಿದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ವಿರುದ್ಧವಾಗಿ ಪ್ರಕರಣಗಳನ್ನು ದಾಖಲೆ ಮಾಡಿ ದಂಡವನ್ನು ವಸೂಲಿ ಮಾಡಿ ಸ್ಥಳದಲ್ಲೇ ಅಂತಹ ಒಂದು ವಾಹನಕ್ಕೆ ಅಳವಡಿಸಿದಂತ ಏನು ನಂಬರ್ ಪ್ಲೇಟ್ಗಳನ್ನ ನಾವು ಸಾಧ್ಯವಾದಷ್ಟು ಅಲ್ಲೇ ಬಿಚ್ಚಿಬಿಡ್ತೇವೆ. ಒಟ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ದರ್ಶನ್ ಅತ್ಯಾಪ್ತೆ ಪವಿತ್ರ ಗೌಡ ಪೊಲೀಸರ ಬಳಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ದರ್ಶನ್ ಅಂಧಾಭಿಮಾನಿಗಳ ಅತಿರೇಕದ ವರ್ತನೆಗೆ ಬ್ರೇಕ್ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.